8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶ್ರೀಮತಿ ಸಿದ್ದಮ್ಮ ಗ್ರಾಮೀಣ ಪ್ರೌಢಶಾಲೆ. ಆಟಗಳಲ್ಲಿ 2 ವಿಧ: ಗುಂಪು ಆಟ ಮತ್ತು ಮೇಲಾಟಗಳು. ಮೇಲಾಟಗಳು ಇನ್ನೊಂದು ಅರ್ಥ ಅಥ್ಲೆಟಿಕ್ಸ್, ಮತ್ತೆ ಇನ್ನೊಂದು ಅರ್ಥ ಟ್ರ್ಯಾಕ್ ಅಥವಾ ಫೀಲ್ಡ್. ಟ್ರ್ಯಾಕ್ ಅಂಡ್ ಫೀಲ್ಡ್. ಮೇಲಾಟಗಳಲ್ಲಿ 3 ವಿಧ ಬರ್ತವೆ: ಆಟಗಳು, ಓಟಗಳು, ಎಸೆತಗಳು ಮತ್ತು ಜಿಗಿತಗಳು. ನನಗೆ ಬಂದಿರುವ ವಿಷಯ ಜಿಗಿತಗಳು. ಜಿಗಿತಗಳಲ್ಲಿ ಎಷ್ಟು ವಿಧ? ಜಿಗಿತಗಳಲ್ಲಿ 4. ಹಾಗಾದ್ರೆ ಅವು ಯಾವ್ಯಾವು? ಎತ್ತರ ಜಿಗಿತ, ಉದ್ದ ಜಿಗಿತ, ತ್ರಿವಿಧ ಜಿಗಿತ, ಲಕ್ಷ್ಮಿ ಕೋಲು ಜಿಗಿತ, ಉತ್ತರ ಜಿಗಿತ, ಎತ್ತರ ಜಿಗಿತ, ತ್ರಿವಿಧ ನೆಗೆತ, ಕೋಲು ನೆಗೆತ. ಪ್ರಶ್ನೆ ಯಾವುದು? ಎತ್ತರ ಜಿಗಿತ. ಎರಡನೇದು ಯಾವುದು? ಉದ್ದ ಜಿಗಿತ. ಮೂರನೇದು ಯಾವುದು? ತ್ರಿವಿಧ ನೆಗೆತ. ನಾಲ್ಕನೇದು ಕೋಲು ನೆಗೆತ. ಕೋಲು ನೆಗೆತ. ಜಿಗಿತಗಳಲ್ಲಿ 4 ವಿಧ ಇರ್ತವೆ: ಎತ್ತರ ಜಿಗಿತ, ಉದ್ದ ಜಿಗಿತ, ತ್ರಿವಿಧ ಜಿಗಿತ, ಕೋಲು ಜಿಗಿತ. ಕೋಲು ನೆಗೆತ. ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಜಂಪಿಂಗ್ ಇವೆಂಟ್ಸ್ ಅಂತ ಕರಿತೀವಿ. ಜಿಗಿತಗಳು ಏನಂತ ಕರಿತೀವಿ? ಜಂಪಿಂಗ್ ಇವೆಂಟ್ಸ್. ಎತ್ತರ ಜಿಗಿತಕ್ಕೆ ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಿ? ಎತ್ತರ ಏನಂತಾರೆ? ಪೋಲೋ ವಾರ್ಡ್. ಪೋಲೋ ನೆಗೆತ ಅಂತ ಅಂತು. ನೆಗೆದ ಅಲ್ಲ, ಪೋಲೋ ನೆಗೆತ. ನೆಗೆತ ಪೋಲೋ ವಾರ್ಡ್. ಓಕೆ, ಹೇಮವತ್ ಅವರಿಗೆ ಧನ್ಯವಾದಗಳು. ನನ್ನ ಹೆಸರು ಅನಿತಾ. ಶ್ರೀ ಸಿದ್ದಮ್ಮ ಗ್ರಾಮೀಣ ಪ್ರೌಢಶಾಲೆ 8ನೇ ತರಗತಿಯಿಂದ ಓದ್ತಿದ್ದೇನೆ. ನನಗೆ ಬಂದಿರತಕ್ಕಂತ ವಿಷಯ ಆಟಗಳು. ಆಟಗಳಲ್ಲಿ ಎಷ್ಟು ವಿಧ? ಹೇಳಮ್ಮ ಸಿದ್ದಮ್ಮ. 2 ವಿಧ. ಆಟಗಳಲ್ಲಿ 2 ವಿಧಗಳು. ಯಾವ್ಯಾವ ಅಂತ ಯಾರಿಗಾದ್ರೂ ಗೊತ್ತಾ? ಹೇಳಮ್ಮ ಲಕ್ಷ್ಮಿ. ಹೊರಾಂಗಣ ಆಟಗಳು ಮತ್ತು ಒಳಾಂಗಣ ಆಟಗಳು. ಎಸ್, ಹೊರಾಂಗಣ ಮತ್ತು ಒಳಾಂಗಣ. ಅದಕ್ಕೆ ಇಂಗ್ಲಿಷ್ ನಲ್ಲಿ ಏನಂತಾರೆ? ಏನಪ್ಪ ರಾಕೇಶ? ಇಂಡೋರ್ ಗೇಮ್, ಔಟ್ಡೋರ್ ಗೇಮ್. ಎಸ್, ಇಂಡೋರ್ ಗೇಮ್ ಅಂಡ್ ಔಟ್ಡೋರ್ ಗೇಮ್. ಯಾವ್ಯಾವ ಅಂತ ಯಾರಿಗಾದ್ರೂ ಗೊತ್ತಾ? ಒಳಾಂಗಣ ಅಂತ ಯಾರಿಗಾದ್ರೂ ಗೊತ್ತಾ? ಹೇಳಮ್ಮ ಹೇಮವತಿ. ಕಬಡ್ಡಿ, ಖೋ-ಖೋ, ಫುಟ್ಬಾಲ್, ವಾಲಿಬಾಲ್. ಕಬಡ್ಡಿ, ವಾಲಿಬಾಲ್, ವಾಲಿಬಾಲ್ ಆಗಿದೆಯಪ್ಪ. ವಾಲಿಬಾಲ್ ಬಾ.
ಎಸ್. ಇತ್ಯಾದಿ ಇದಾವೆ. ಮತ್ತೆ ಒಳಾಂಗಣ ಆಟ ಯಾರಿಗಾರು ಗೊತ್ತಾ? ಹೇಳಮ್ಮ ಲಕ್ಷ್ಮಿ. ಚೆಸ್, ಕ್ಯಾರಮ್, ಶಟಲ್, ಬ್ಯಾಡ್ಮಿಂಟನ್, ಟೇಬಲ್ ಟೆನ್ನಿಸ್, ಚೆಸ್, ಕುಸ್ತಿ, ಟೇಬಲ್ ಟೆನ್ನಿಸ್, ಟಿಟಿ ಅಂದ್ರೆ ಶಟಲ್ ಬ್ಯಾಡ್ಮಿಂಟನ್, ಇತ್ಯಾದಿ ಇದಾವೆ. ಇಷ್ಟು ಇದರಲ್ಲಿ ಗುಂಪು ಗುಂಪು ಆಟ, ಅದರಲ್ಲಿ ಒಳಾಂಗಣ ಗುಂಪಿನ ಆಟ ಆಡ್ತೀವಿ. ಇದರಲ್ಲಿ ಕಬಡ್ಡಿ, ಖೋಖೋ, ವಾಲಿಬಾಲ್, ಹಾಕಿ ಇತ್ಯಾದಿ. ಒಳಾಂಗಣ ಆಟದಲ್ಲಿ ಚೆಸ್, ಕುಸ್ತಿ, ಪಿಟಿ ಅಂದ್ರೆ ಏನಪ್ಪಾ? ಜಯಶ್ರೀ. ಟೇಬಲ್ ಟೆನ್ನಿಸ್, ಪಿಟಿ ಅಂದ್ರೆ ಟೇಬಲ್ ಟೆನ್ನಿಸ್ ಇತ್ಯಾದಿ ಇದಾವೆ. ಇದುವರೆಗೂ ಅನಿತಾ ಅವರು ಲಕ್ಷ್ಮೀ ಜೆಟಿ. ನಾನು ಶ್ರೀಮತಿ ಸಿದ್ದಮ್ಮ ಗ್ರಾಮೀಣ ಪ್ರೌಢಶಾಲೆ ಪಲ್ಲಾನಡಿಯಲ್ಲಿ 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದ ವಿಷಯ ಆಟಗಳು. ಆಟಗಳಲ್ಲಿ ನಾವು 2 ವಿಧಗಳನ್ನ ನೋಡ್ತೀವಿ. ಅವು ಯಾವುವು ಅಂತ ಯಾರಿಗಾದ್ರೂ ಗೊತ್ತಾ? ಹೊರಾಂಗಣ ಆಟ ಮತ್ತು ಒಳಾಂಗಣ ಆಟಗಳು. ಹೊರಾಂಗಣ ಆಟಗಳು ಮತ್ತು ಒಳಾಂಗಣ ಆಟಗಳು. ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯಗಳು. ನನ್ನ ಹೆಸರು ದಿವ್ಯಾ. ನಾನು ಶ್ರೀಮತಿ ಸಿದ್ದಮ್ಮ ಗ್ರಾಮೀಣ ಪ್ರೌಢಶಾಲೆ 8ನೇ ತರಗತಿಯನ್ನು ಓದುತ್ತಿದ್ದೇನೆ. ಸ್ನೇಹಿತರೆ, ನನಗೆ ಬಂದ ವಿಷಯ ಗುಂಪು ಆಟಗಳು. ಗುಂಪು ಆಟಗಳನ್ನು ಪರಿಚಯ ಮಾಡ್ಕೊಳ್ಳೋಣ. ಆಟಗಳಲ್ಲಿ 2 ವಿಧ. ಅದರಲ್ಲಿ ಒಂದು ಗುಂಪು ಆಟ, ಆಟಗಳಲ್ಲಿ ಎಷ್ಟು ವಿಧ? 2 ವಿಧ. ಒಂದು ಗುಂಪು ಆಟ. ಆಟಗಳು. ಎರಡನೇದು ಮೇಲಾಟ. ಆಟಗಳು. ಗುಂಪು ಆಟಗಳು ಎಂದರೆ ಯಾರಿಗಾದ್ರೂ ಗೊತ್ತಾ? ಹೇಮಲಕ್ಷ್ಮಿ. 2 ಅಥವಾ 2ಗಿಂತ ಹೆಚ್ಚು ಕ್ರೀಡಾಪಟುಗಳು ಸೇರಿ ಆಡ್ತಕ್ಕಂಥ ಆಟಗಳನ್ನ ಗುಂಪು ಆಟಗಳು ಅಂತ ಕರೀತೀವಿ. 2 ಅಥವಾ 2ಗಿಂತ ಹೆಚ್ಚು ಕ್ರೀಡಾಪಟುಗಳು ಆಡುವಂತಹ ಆಟಗಳು ಗುಂಪು ಆಟಗಳು. 2 ಅಥವಾ 2ಗಿಂತ ಹೆಚ್ಚು 2 ಅಥವಾ ಕ್ರೀಡಾಪಟು. ಗುಂಪು ಆಟ ಎನ್ನುವುದು
ಖೋಖೋ ವಾಲಿಬಾಲ್ ಥ್ರೋಬಾಲ್ ಇನ್ನು ಇತ್ಯಾದಿಗಳು ಬರ್ತವೆ. ಕಬಡ್ಡಿ, ಖೋಖೋ, ಕಬಡ್ಡಿ ಖೋಖೋ ವಾಲಿಬಾಲ್, ಹ್ಯಾಂಡ್ಬಾಲ್, ಫುಟ್ಬಾಲ್, ಕ್ರಿಕೆಟ್, ಲಗೋರಿ ಇತ್ಯಾದಿ. ಇನ್ನು ಇತ್ಯಾದಿ. ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು. ನನ್ನ ಹೆಸರು ಲಕ್ಷ್ಮಿ. ನಾನು ಶ್ರೀಮತಿ ಸಿದ್ದಮ್ಮ ಗ್ರಾಮೀಣ ಪ್ರೌಢಶಾಲೆ ಪಲ್ಲಗಟ್ಟೆ 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದ ವಿಷಯ ಮೇಲಾಟಗಳು. ಮೇಲಾಟಗಳಲ್ಲಿ ಎಷ್ಟು ವಿಧ ಅಂತ ಯಾರು? ಮೇಲಾಟ ಅಂತಂದ್ರೆ ಇನ್ನು ಯಾವ್ಯಾವ್ದು ವರ್ಡ್ಗಳು ಇದಾವೆ? ಮೇಲಾಟಕ್ಕೆ ಇನ್ನು ಹೆಸರು ಏನಾದ್ರೂ ಇದಾವ? ಅನಿತಾ, ಅಥ್ಲೆಟಿಕ್ಸ್, ಇದಕ್ಕೆ ಇನ್ನೊಂದು ಹೆಸರು ಕರೀತಾರೆ, ಟ್ರ್ಯಾಕ್ ಅಂಡ್ ಫೀಲ್ಡ್. फील्ड मगलिದ್ರೆ ಬರಲಿ. ट्रैक टाके रावतो ट्रैक क्या बरोबर ಹೋಗಿ. ಮೇಲಾಟಗಳಲ್ಲಿ ಎಷ್ಟು ವಿಧ ಅಂತ ಯಾರಿಗಾದ್ರೂ ಗೊತ್ತಾ? ಶಟಮ್ಮ 3 ವಿಧ. ಅವು ಯಾವ್ಯಾವ? ವೇಗದ ಓಟ, running events, jumping events, ನಂದು jumping events, throwing events, ಮೊದಲನೇದು jumping events, ಓಟಗಳನ್ನ ತಿಳ್ಕೊಳ್ಳೋಣ. ಇನ್ನೊಂದು ಜಿಗಿತಗಳು. ಮೊದಲನೇದು ನಾವು ಓಟಗಳು ಬಗ್ಗೆ ತಿಳ್ಕೊಳ್ಳೋಣ. ಓಟಗಳಲ್ಲಿ ಎಷ್ಟು ವಿಧ ಬರ್ತವೆ ದಿವ್ಯಾ? 3 ವಿಧ. ಅವು ಯಾವ್ಯಾವು? ವೇಗದ ಓಟ, ಮಧ್ಯಮ ದೂರದ ಓಟ, ದೂರ ಓಟ. ಮೊದಲನೇದು ವೇಗದ ಓಟ. ಓಟಗಳು. ಎರಡನೇದು ಮಧ್ಯಮ ದೂರದ ಓಟಗಳು. ಮೂರನೇದು ಯಾವುದು? ದೂರದ ಓಟಗಳು. ವೇಗದ ಓಟಗಳು ಅಂದ್ರೆ ಯಾವ ಬರ್ತಾವಪ್ಪ? ಉದಾಹರಣೆಗೆ ಬಾಯ್ಸ್ ಯಾರಾದ್ರೂ ಹೇಳ್ತೀರಾ? ವೀರೇಶ? 100 ಮೀಟರ್, 200 ಮೀಟರ್, 400 ಮೀಟರ್, 400 ಮೀಟರ್, 400 ಮೀಟರ್, 4 ಪ್ಲಸ್ 4 ಇಂಟು 100 ಮೀಟರ್ ರಿಲೇ. 4 ಇಂಟು 100 ಮೀಟರ್ ರಿಲೇ. 4 ಮೀಟರ್ ಪ್ಲಸ್ 4 ಇಂಟು 400 ಮೀಟರ್ ರಿಲೇ.
4 × 400 ಮೀಟರ್ ಇದೆ. ಮತ್ತೆ ಅಡೆತಡೆ ಓಟಗಳು. ಅಡೆತಡೆ ಓಟಗಳು. ಮತ್ತೆ ಮಧ್ಯಮ ದೂರದ ಓಟಗಳಲ್ಲಿ ಯಾವ ಬರ್ತಾವಪ್ಪ? ಹೇಮಾವತಿ 800 ಮೀಟರ್, 800 ಮೀಟರ್, 1500 ಮೀಟರ್, 1500 ಮೀಟರ್, 3000 ಮೀಟರ್, 3000 ಮೀಟರ್. ಮತ್ತೆ ದೂರದ ಓಟಗಳು ರಮೇಶ್ 5000 ಮೀಟರ್, 5000 ಮೀಟರ್, 10000 ಮೀಟರ್, 10000 ಮೀಟರ್, ನಡಿಗೆ ಮ್ಯಾರಥಾನ್ ಎಷ್ಟು ಮೀಟರ್ ಬರ್ತದಪ್ಪ? 42.195 ಕಿಲೋಮೀಟರ್. 42.195 ಕಿಲೋಮೀಟರ್. ಇನ್ನೊಂದು ಕ್ರಾಸ್ ಕಂಟ್ರಿ ಆಫ್ ಮ್ಯಾರಥಾನ್. ಅದು ಎಷ್ಟು ಮೀಟರ್ ಬರುತ್ತೆ? 21.098 ಕಿಲೋಮೀಟರ್. ಇನ್ನು ಇತ್ಯಾದಿ ಬರ್ತವೆ. ಗುಡ್ಡಗಾಡು ಇನ್ನು ಎಕ್ಸೆಟ್ರಾ ಬರ್ತವೆ. ಈಗ ನಾವು ಓಟಗಳನ್ನ ತಿಳ್ಕೊಂಡ್ವಿ. ಈಗ ಎಸೆತಗಳನ್ನ ತಿಳ್ಕೊಳ್ಳೋಣ. ಇನ್ನು ಅಳಿಸ್ಬೋದಾಗಾದ್ರೆ ಇಷ್ಟನ್ನ ಮಾತನಾಡಲು ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದಗಳು. ಲಕ್ಷ್ಮಿ ಅವರು ತುಂಬಾ ರನ್ನಿಂಗ್ ಇವೆಂಟ್ಸ್ ಬಗ್ಗೆ, ರನ್ನಿಂಗ್ ಇವೆಂಟ್ಸ್ ಅಲ್ಲಿ ಇರ್ತಕ್ಕಂಥ ಸ್ಪೀಡ್ ರನ್ನಿಂಗ್ ಇವೆಂಟ್ಸ್, ಮಿಡಲ್ ರನ್ನಿಂಗ್ ಇವೆಂಟ್ಸ್ ಮತ್ತು ಲಾಂಗ್ ಡಿಸ್ಟೆನ್ಸ್ ರನ್ನಿಂಗ್ ಬಗ್ಗೆ ತಿಳಿಸ್ಕೊಟ್ಟಿರ್ತಕ್ಕಂಥ GT ಲಕ್ಷ್ಮಿ ಅವರಿಗೆ ಮತ್ತೊಮ್ಮೆ ನನ್ನ ಹೆಸರು ಮನು. ಶ್ರೀಮತಿ ಸಿದ್ದಮ್ಮ ಗ್ರಾಮೀಣ ಪ್ರೌಢಶಾಲೆ ಪಲ್ಲಗಟ್ಟೆ 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಆಟಗಳಲ್ಲಿ ಎಷ್ಟು ವಿಧ? ಗುಂಪು 2 ವಿಧ: ಗುಂಪು ಆಟ, ಮೇಲಾಟಗಳು. ಗುಂಪು ಆಟಗಳು, ಮೇಲಾಟಗಳು. ಗುಂಪು ಆಟ. ಇನ್ನೊಂದು ಮೇಲಾಟ. ಮೇಲಾಟ. ಆದ್ರೆ ಮೇಲಾಟಕ್ಕೆ ಇನ್ನೊಂದು ಅರ್ಥ ಇದೆ, ಅಥ್ಲೆಟಿಕ್ಸ್. ಇನ್ನೂ ಒಂದಿದೆ, ಟ್ರ್ಯಾಕ್ ಮತ್ತು ಫೀಲ್ಡ್. ವೆರಿ ಗುಡ್. ಹಾಗಾದ್ರೆ ಮೇಲಾಟಗಳಲ್ಲಿ ಎಷ್ಟು ವಿಧ? ಗಗನ್ 3 ವಿಧ. 3 ವಿಧ. ಯಾವ್ಯಾವ? ವೀರೇಶ್ ಹೇಳು. ಓಟಗಳು, ಎಸೆತಗಳು, ಜಿಗಿತಗಳು. ವೆರಿ ಗುಡ್. ಇಂಗ್ಲಿಷ್ ಅಲ್ಲಿ ಏನಂತ ಕರೀತಾರೆ ಇವನ್ನ? ರನ್ನಿಂಗ್, ಥ್ರೋಯಿಂಗ್, ಎಸೆತಗಳು, ಜಂಪಿಂಗ್, ಜಿಗಿತಗಳು. ಇದರಲ್ಲಿ ನನಗೆ ಬಂದಿರೋ ವಿಷಯ ಎಸೆತಗಳು. ಎಸೆತಗಳಲ್ಲಿ ಎಷ್ಟು ವಿಧ? ಪುನೀತ್ ಹೇಳಪ್ಪ. 4 ವಿಧಗಳು. 4 ವಿಧಗಳು. ಯಾವ್ಯಾವು? ಗುಂಡು ಎಸೆತ, ಚಕ್ರ ಎಸೆತ, ಭಕ್ತಿ ಎಸೆತ, ಸರಪಳಿ ಎಸೆತ. ಸರಪಳಿ ಎಸೆತ. ವೆರಿ ಗುಡ್. ಒಂದೇದು ಹೇಳಪ್ಪ? ಗುಂಡು ಎಸೆತ. ಗುಂಡು ಎಸೆತ. ಚಕ್ರ ಎಸೆತ. ಎರಡನೇದು ಹೇಳಪ್ಪ? ಚಕ್ರ ಎಸೆತ. ಚಕ್ರ ಎಸೆತ. ಮೂರನೇದು ಹೇಳಪ್ಪ? ಭರ್ಜಿ ಎಸೆತ.
ನಾಲ್ಕನೇದು ಸರಪಳಿ ಎಸೆತ. ಸರಪಳಿ ಎಸೆತ. ಎಸೆತ. ನನಗೆ ಇಷ್ಟೆಲ್ಲ ಮಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು.